ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತಾ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ಏನೆಲ್ಲ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ವೋ ಆ ಒಂದು ಸಂಚಿಕೆ ಹೇಗಾಗ್ತಾ ಇದೆ, ನಮ್ಮ ಸ್ವಾತಿ ಮತ್ತು ವಂಶಿ ನಡುವೆ ಯಾವ ರೀತಿ ಪ್ರೀತಿ ಸಂಬಂಧ ಬೆಸೆಯುತ್ತೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ಬೋದು. ಇಬ್ಬರು ಮನಸ್ಸಲ್ಲೂ ಪ್ರೀತಿ ಇದ್ರೂ ಸಹ ಹೇಳ್ಕೊಳಕ್ಕಾಗಿರಲ್ಲ. ಆದರೆ ಇವತ್ತು ಆ ಪ್ರೀತಿ ಆಚೆ ಬಂದಿದೆ. ಇನ್ನು ಮನೆಯಲ್ಲಿ ಮಾಡ್ತಿರೋ ಎಲ್ಲ ಒಂದು ಕೆಲಸಗಳಿಂದ ನಾನೇ ಹೈಲೈಟ್ ಆಗಬೇಕಾದಂಥ ರಾಗಿಣಿ ಇವತ್ತು ಸೋತು ಸುಣ್ಣ ಆಗಿದ್ದಾಳೆ. ಸ್ವಾತಿ ಮುಂದೆ ಎಲ್ಲರೂ ಸಹ ಅವಳನ್ನ ಹೀಯಾಳಿಸಿ, ಸ್ವಾತಿ ಥರ ಚೆನ್ನಾಗಿ ಬುದ್ಧಿ ಕಲ್ತ್ಕೋ, ಸಂಸ್ಕಾರ ಕಲ್ತ್ಕೋ, ನೋಡು ಸ್ವಾತಿ ಯಾವ ರೀತಿ ಪೂಜೆ ಮಾಡ್ತಾಳೆ, ಪುನಸ್ಕಾರ ಮಾಡ್ತಾಳೆ, ಇದರಿಂದ ಅವಳ ಗಂಡನ ಆಯುಷು ಸಹ ಹೆಚ್ಚಾಗುತ್ತೆ. ರಾಗಿಣಿ ಇನ್ನು ಮುಂದೆ ಸರಿಯಾಗಿ ತಿಳ್ಕೊಂಡು ಈ ಪೂಜೆ ಪುನಸ್ಕಾರ ಮಾಡು ಅಂತ ಹೇಳ್ತಾರೆ. ಇನ್ನು ರಾಗಿಣಿ ಮತ್ತು ದುರ್ಗಾ ಹುರ್ಕೊಂಡು ರೂಮಲ್ಲಿ ಹೋಗಿ ನಾನೇನೇ ಮಾಡಿದ್ರು ಎಷ್ಟೇ ಮಾಡಿದ್ರೂ ಈ ಹಾಳಾದ ಸ್ವಾತಿನೇ ಹೊಗಳ್ತಾರೆ ಅಂತೇಳ್ಬಿಟ್ಟು ಹುಡ್ಕೊತಾ ಇರ್ತಾಳೆ. ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ವಂಶಿ ಅನ್ನೋದು ಸ್ವಾತಿಗೆ ಗೊತ್ತಿರುತ್ತೆ. ವಂಶಿನ ನಾನು ನಿಜವಾಗ್ಲೂ ಮದುವೆ ಆಗಿದ್ರೆ ಇನ್ನೆಷ್ಟು ಖುಷಿ ಪಡ್ತಿದ್ನೋ ಗೊತ್ತಿಲ್ಲ. ಆದರೆ ಇವತ್ತು ನಾನು ನನ್ನ ಮನಸಾರೆ ಅವ್ರ ಕಾಲು ಪೂಜೆ ಮಾಡಿದ್ದೀನಿ, ಅವ್ರ ಜೊತೆ ವ್ರತ ಮಾಡಿದ್ದೀನಿ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅಂತೇಳ್ಬಿಟ್ಟು ಸ್ವಾತಿ ಒಳಗೇನೆ ಇಷ್ಟಪಡ್ತಾ ಇರ್ತಾಳೆ. ಇದರಲ್ಲಿ ನಂದೇನಿದೆ ತಾತ ಅಜ್ಜಿ, ವಂಶಿಯವರು ಸಹಾಯ ಮಾಡಿದ್ರು, ನಾನು ಅದಕ್ಕೆ ಈ ವ್ರತ ಮಾಡಿದೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ನೋಡು ರಾಗಿಣಿ ಸೊಸೆ ಮುದ್ದು, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಅಂದಾಗ, ಅತ್ತೆ ಅವಳು ಏನತ್ತೆ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ತಾತ ಅಜ್ಜಿ ನೋಡ್ಕೊತಾಳೆ, ಅದು ಬಿಟ್ಟರೆ ಇನ್ನೇನು ದಬ್ಬಾಕ್ತಾಳೆ, ನನ್ನನ್ನು ಮಾತ್ರ ಯಾಕೆ ಇವ್ರು ಹೈಲೈಟ್ ಮಾಡಲ್ಲ ಅಂದಾಗ, ನೋಡು ಇವಾಗ ಅವಳು ಟೈಮ್ ಮೆರಿತಿದ್ದಾಳೆ, ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ, ನೀನು ಕುಬೇರನ ಮಗಳು, ನೀನು ಈ ರೀತಿಯೆಲ್ಲ ಯೋಚನೆ ಮಾಡಬಾರ್ದು, ಕೂತ್ಕೋ ಟೀ ಮಾಡ್ಕೊಂಬರ್ತೀನಿ, ಕುಡಿದ್ಬಿಟ್ಟು ಒಂದು ಚೆನ್ನಾಗಿರೋ ಪ್ಲ್ಯಾನ್ನ ಮಾಡೋಣ, ಅವಳನ್ನ ಕೆಳಗೆ ಹಾಕಿ ತುಳಿಯೋಣ ಅಂದಾಗ, ಹೌದು ನಾನು ಯಾಕೆ ಚೆನ್ನಾಗಿರೋ ಪ್ಲ್ಯಾನ್ ಮಾಡಬಾರ್ದು, ನಾನು ಹೊಸ್ದಾಗಿ ಏನಾದರೂ ಸ್ಟಾರ್ಟಪ್ ಮಾಡಬೇಕು, ಅವಳು ವಂಶಿ ಕಂಪ್ನಿಲಿ ಹೋಗಿ ಹೆಲ್ಪ್ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಅದಕ್ಕೇನಾದರೂ ಅವಳನ್ನ ಹೈಲೈಟ್ ಮಾಡ್ತಾ ಇದ್ದಾರಾ ಒಂದು ಗೊತ್ತಾಗ್ತಿಲ್ವೇ, ಇಲ್ಲ ಅಜಯ್ಗೆ ನಾನು ಏನಾದರೂ ಹೊಸ್ದಾಗಿ ಮಾಡಲೇಬೇಕು, ಅಜಯ್ ಹತ್ರ ತುಂಬ ಆಸ್ತಿ ಅಂತಸ್ತು ಎಲ್ಲ ಇದೆ, ನಾನು ಯಾಕೆ ಈ ರೀತಿ ಎಲ್ಲ ಆಡಬೇಕು, ಹೆಂಗೆ ಮನಸ್ಸನ್ನ ಗೆಲ್ಲಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ರಾಗಿಣಿ ಮುಂದೆ ಏನು ಮಾಡ್ತಾಳೆ ಅಂತ ಸ್ವಾತಿ ಕಾಯ್ತಾ ಇರಬೇಕು, ಆ ರೀತಿ ಸ್ಟಾರ್ಟಪ್ ಮಾಡ್ತೀನಿ ನಾನು ಅಂತೇಳ್ಬಿಟ್ಟು ಈ ರಾಗಿಣಿ ಪೋಸ್ ಮೇಲೆ ಪೋಸು ತಕ್ಕೊತಾ ಇರ್ತಾಳೆ ಸ್ವಾತಿನ ಸೋಲ್ಸೋಕ್ಕೆ ಅಂತ. ಆದರೆ ಇಲ್ಲಿ ಕಥೆನೇ ಬೇರೆ ಆಗಿರುತ್ತೆ. ಇನ್ನು ಮೇಘನ ಬರೆ ಹೇಳಿರ್ತಾರೆ ವಂಶಿಯವರು, ಏನಕ್ಕೆ ಅಂತ ಗೊತ್ತಿರಲ್ಲ, ಅಮ್ಮವ ಏನಕ್ಕೆ ನನ್ನನ್ನು ಬರೆ ಹೇಳಿದ್ದೀರಾ ಅಂತೇಳ್ಬಿಟ್ಟು ಈ ಕಡೆ ಮೇಘ ಕೇಳ್ತಾಳೆ. ಬಾ ಮೇಘ, ನಿನ್ನ ಹತ್ರನೇ ಮಾತಾಡಬೇಕು ಅಂತಿದ್ದೆ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂದಾಗ, ಹೇಳಿ ಟೈಮ್ ಆಯಿತು ಮನೆಗೆ ಹೋಗಬೇಕು, ಏನು ಹೇಳಿ ಮಾವ ಅಂತ ಅಂದಾಗ, ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ, ಲವ್ ಮಾಡ್ತಿದ್ಯಾ ಅಂದ್ಬಿಟ್ಟು ವಂಶಿ ಕೇಳ್ತಾರೆ. ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ನನ್ನ ಕಾಲೇಜ್ ಆಯಿತು ಮನೆ ಆಯಿತು, ನನ್ನ ಪಾಡಕ್ಕೆ ನಾನು ಇರ್ತೀನಿ, ನಾನು ಯಾರನ್ನೂ ಲವ್ ಮಾಡ್ತಿಲ್ಲ, ಈ ವಿಚಾರ ಈ ಥರ ಎಲ್ಲ ಮಾತಾಡಬೇಡಿ ಮಾವ ಅಂತ ಅಂದಾಗ, ಏನೂ ಇಲ್ಲ ನನಗೆ ಡೌಟ್ ಇತ್ತು ಅದಕ್ಕೆ ಕೇಳಿದೆ ಅಂದಾಗ, ಯಾಕೆ ಈ ಡೌಟ್ ಬಂತು ಅಂದಾಗ, ನೀನು ಇವತ್ತು ಯಾರಿಗೋಸ್ಕರ ಉಪವಾಸ ಇದ್ದು ಯಾರಿಗೋಸ್ಕರ ವ್ರತ ಮಾಡಿದೆ, ಹೂವು ಯಾರಿಗೋಸ್ಕರ ಕೇಳಿದೆ ಅಂದ್ಬಿಟ್ಟು ವಂಶಿ ಕೇಳ್ತಾರೆ. ಇದೆಲ್ಲ ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೀವು ನೋಡಿದ್ರ ಮಾವ ಅಂತಂದಾಗ, ನಾನು ಎಲ್ಲರೂ ನೋಡಿದೆ, ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತು ಅಂದಾಗ, ಯಾರು ಅಂದಾಗ, ನಿತಿನ್ ತಾನೆ, ನಿತಿನ್ನ ನೀನು ಪ್ರೀತಿ ಮಾಡ್ತಿದ್ಯಾ ತಾನೆ ಅಂದಾಗ, ಅದು ಹೌದು ಮಾವ, ನಾನು ನಿತಿನೇ ಅವ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ, ಅವ್ನಿಗೆ ವಿಚಾರ ಗೊತ್ತಾ ಅಂದಾಗ, ಗೊತ್ತಿಲ್ಲ, ಅದನ್ನು ಹೆಂಗೆ ಹೇಳಬೇಕು ಅಂತಲೂ ಗೊತ್ತಿಲ್ಲ, ಆದರೆ ಗೀತಕ್ಕ ಅಮ್ಮನಿಗೆ ಗೊತ್ತಾದರೆ ನನ್ನ ಕೊಂದೇ ಬಿಡ್ತಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ ಮಾವ, ಇದೆಲ್ಲ ವಿಚಾರಗಳನ್ನ ದಯವಿಟ್ಟು ನೀವು ಮನೆಯವ್ರಿಗೆ ಹೇಳ್ಬೇಡಿ, ಅಕ್ಕಂಗೆ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಮೇಘ ಕೇಳ್ತಿರ್ತಾಳೆ. ನೋಡು ಮೇಘ, ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಪ್ರೀತಿ ಆ ಕಡೆಯಿಂದನೂ ಬಂದರೆ ಮಾತ್ರ ಅದನ್ನು ಪ್ರೀತಿ ಅಂತ ಅಂತಾರೆ. ಇದನ್ನು ಮನೆಯವ್ರಿಗೆಲ್ಲ ಗೊತ್ತಾದಮೇಲೆ ಅವ್ರು ನೋವು ಪಡ್ಕೋತಾರೆ. ನಿಮ್ಮ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂದಾಗ, ಮಾವ ನೀವೆಲ್ಲಿ ಮನೆಯವ್ರಿಗೆಲ್ಲ ಹೇಳಿ ದೊಡ್ಡ ರಾದ್ದಾಂತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ಪ್ರೀತಿಗೆ ಸಹಾಯ ಮಾಡ್ತೀನಿ ಅಂತ ಅಂದಮೇಲೆ ತುಂಬಾ ಖುಷಿ ಆಗ್ತಿದೆ. ನಾನು ನಿತಿನ್ ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ, ಆದರೆ ನಿತಿನ್ ಅವ್ರ ಹತ್ರ ಹೇಳೋಕ್ಕೆ ಆಗಲ್ಲ ಅಂದಾಗ, ನಂಗೆ ಗೊತ್ತು ಮೇಘ, ನೀನು ಅವ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡಿದ್ದು ಇದೆಲ್ಲನೂ ಸಹ ನೋಡಿದ್ದೀನಿ, ನೀನು ಇಷ್ಟಪಡ್ತಿರ್ಬೋದು, ನಿನ್ನ ಪ್ರೀತಿಗೆ ನಾನು ಸಹಾಯ ಮಾಡ್ತೀನಿ ಅಂದಾಗ, ನಿಜವಾಗ್ಲೂ ಸಹಾಯ ಮಾಡ್ತೀರಮ್ಮವ್ವ, ಹಾಗಿದ್ರೆ ಒಂದು ಪ್ರಮಾಣ ಮಾಡಿ ಯಾರಿಗೂ ಹೇಳಲ್ಲ ಅಂತ ಅಂದ್ಬಿಟ್ಟು ಮೇಘ ಪ್ರಮಾಣ ಮಾಡಿಸ್ಕೊತಾಳೆ. ನಾನು ಯಾರಿಗೂ ಹೇಳಲ್ಲ, ನಿನ್ನ ಸ್ಥಾನದಲ್ಲಿ ನನ್ನ ತಂಗಿ ಇದ್ದಿದ್ರು ನಾನು ಇದೇ ರೀತಿ ಸಹಾಯ ಮಾಡ್ತಿದ್ದೆ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ನಮ್ಮ ಸ್ವಾತಿ ಒಂಥರ ಕನಸಲ್ಲೇ ತೇಲಾಡ್ತಿರ್ತಾಳೆ. ಅಲ್ಲ ಇವತ್ತು ಎಷ್ಟು ಚೆನ್ನಾಗಿತ್ತು ದಿನ, ನಾನು ವಂಶಿಯವ್ರಿಗೆ ಯಾಕೆ ಕಾಲು ತೊಳೆದೆ, ಆ ಫೀಲಿಂಗ್ಸಲ್ಲಿ ನಾನು ಸುಮ್ಮನೆ ತೊಳಿತಿದ್ದೀನಿ ಅಂತ ಅನಿಸ್ತಾನೆ ಇರಲಿಲ್ಲ, ಅವ್ರ ಮೇಲೆ ಪ್ರೀತಿಯಿಂದನೇ ತೊಳಿತಾ ಇದ್ದೀನಿ, ಅವ್ರು ನನ್ನ ಸ್ವಂತ ಗಂಡ ಅಂತ ಫೀಲಿಂಗಲ್ಲಿ ನಾನು ತೊಳೆದೆ, ಅದೆಲ್ಲ ಒಂಥರ ಖುಷಿ ಕೊಡ್ತಿದೆ ಅಂದ್ಬಿಟ್ಟು ಸ್ವಾತಿ ಕನಸನ್ನ ಕಾಣ್ತಿರ್ತಾಳೆ. ಇನ್ನು ಮೇಘುಗೆ ಮಾತು ಕೊಡ್ತಾರೆ, ನಾನು ಈ ವಿಚಾರನ ಯಾರಿಗೆ ಎಲ್ಲೂ ಹೇಳಲ್ಲ, ನೀನು ಪ್ರೀತಿ ಮಾಡ್ತಿರೋ ವಿಚಾರನ ಆದಷ್ಟು ಬೇಗ ನಿತಿನ್ಗೆ ಹೇಳು, ನಿತಿನು ನಿನ್ನ ಪ್ರೀತಿನ ಒಪ್ಕೊಂಡ್ರೆ ನನ್ನ ಅಭ್ಯಂತರ ಏನಿಲ್ಲ, ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ವಂಶಿಯವರು ಭಾಷೆನ ಕೊಡ್ತಾರೆ. ಮಾವ ಎಷ್ಟು ಟ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಿಲ್ಲ, ಈ ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೆ, ಹೆಂಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ, ಆದರೆ ಇವತ್ತು ನಮ್ಗೆ ಅಣ್ತಂದಿರಿಲ್ಲ ಅನ್ನೋದನ್ನ ಕೊರಗನ್ನ ನೀವು ನೀಗಿಸ್ಬಿಟ್ಟಿದ್ದೀರಾ, ನಿಮ್ಮಂಥ ಅಕ್ಕನ ಗಂಡನ ಪಡೆದಿರೋದೇ ನಮ್ಮ ಪುಣ್ಯ ಅಂತೇಳ್ಬಿಟ್ಟು ಮೇಘ ಹೇಳ್ತಾ ಇರ್ತಾಳೆ. ಮೇಘ ನೀನು ಕಣ್ಣೀರು ಹಾಕ್ಬೇಡ, ಈ ವಿಚಾರದಲ್ಲಿ ನಾನು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು, ಸರಿ ನಾನು ಇಲ್ಲಿಂದ ಹೊಡ್ತೀನಿ ಅಂತೇಳ್ಬಿಟ್ಟು ಮೇಘ ಹೊಡ್ತಾಳೆ. ಇನ್ನು ಸ್ವಾತಿ ಫೀಲಿಂಗ್ಸ್ಗೆ ಏನು ಅರ್ಥ, ನಿಜವಾಗ್ಲೂ ನಾನು ವಂಶಿಯವ್ರನ್ನ ಪ್ರೀತಿ ಮಾಡ್ತಿದ್ದೀರಾ, ಗಂಡ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀರಾ, ಒಂದು ಗೊತ್ತಾಗ್ತಿಲ್ಲ. ಸ್ವಾತಿ ನೀನು ಏನೇ ಯೋಚನೆ ಮಾಡ್ತಾ ಇದೆಯೇ, ನೀನು ಹೆಂಗಿದೆ ಪಟಾಕಿ
ಯಾಕೆ ಈ ಥರ ಇದ್ದೆ, ಇದೇನೇ ಒಳ್ಳೆ ಮದುವೆ ಆಗಿರೋ ಹೆಣ್ಣು ಥರ ಆಡ್ತಾ ಇದೆಯಾ ಅಂದ್ಬಿಟ್ಟು ಅವಳೇ ಮಾತಾಡ್ಕೊತಿದ್ದಾಳೆ. ಹೌದು, ನಾನು ಮದುವೆ ಆಗಿರೋ ಹೆಣ್ಣು ಥರ ಮೃದು ಆಗ್ಬಿಟ್ಟಿದ್ದೀನಿ, ವಂಶಿಯವ್ರ ಪ್ರೀತಿ ಮುಂದೆ ಸೋತೋಗಿದ್ದೀನಿ. ಅವರು ನಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋ ಒಂದು ರೀತಿ ಅದೆಲ್ಲ ನೋಡಿ ನನ್ನ ಮನಸ್ಸು ಅವ್ರ ಮುಂದೆ ಸೋತೋಗಿದೆ ಅಂದ್ಬಿಟ್ಟು ಸ್ವಾತಿ ಮಾತಾಡ್ಕೊತಾ ಇರ್ತಾಳೆ. ಈಗ ಸ್ವಾತಿ ಮನಸ್ಸಲ್ಲಿ ವಂಶಿ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ. ಅದನ್ನು ಯಾವ ರೀತಿ ಹೇಳ್ತಾರೆ ಅಂತ ನೋಡೋಣ. ಇನ್ನು ಈ ರಾಗಿಣಿ ಬಿಲ್ಡಪ್ ತಗೊಂಡು ಬ್ಯಾಂಕ್ ಮ್ಯಾನೇಜರ್ನ ಕಳಿಸಿ ನಮಗೆ ಲೋನ್ ಬೇಕು ಅಂತೇಳ್ಬಿಟ್ಟು ಮಾತಾಡ್ತಿರ್ತಾಳೆ. ಇನ್ನು ಸ್ವಾತಿ ಹತ್ರ ಬಂದು ಆ ವ್ಯಕ್ತಿನ ನಾನು ಏನು ಕಳಿಸಿದೆ ಅಂತ ಕೇಳಲ್ವಾ ಸ್ವಾತಿ ಅಂದಾಗ, ನನಗೆ ಬೇಕು ಏನಕ್ಕಾದರೂ ಕರ್ಸ್ಕೊ, ನಾನೇ ಕೇಳಬೇಕು ಅಂದಾಗ, ನೀನು ಕೇಳಲೇಬೇಕು ಸ್ವಾತಿ, ನಾನು ಹೇಳ್ತೀನಿ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಏನು ಕಳಿಸಿದೆ ಅಂದಾಗ, ಅವ್ರಿಗೆ ನಾನು ಹೊಸ್ದಾಗಿ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ ಅಜಯ್ನ, ಅಂದರೆ ಅಜಯ್ ಮತ್ತು ನಾವು ಹೊಸ್ದಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದಾಗ, ಓ ಹೌದಾ, ಒಳ್ಳೇದಾಗಲಿ, ಅದಕ್ಕೆ ನಾನೇನು ಮಾಡಲಿ ಅಂದಾಗ, ಹೌದು ಅದಕ್ಕೋಸ್ಕರ ಲೋನ್ನ ಮಾಡ್ಸೋಕ್ಕೆ ಬ್ಯಾಂಕ್ ಮ್ಯಾನೇಜರ್ನ ಕರೆಸಿದ್ದೆ ಅಂದಾಗ, ಓ ನೀನು ಫ್ಯಾಕ್ಟ್ರಿ ಹೊಸ್ದಾಗಿ ಮಾಡಿದ್ರೆ ನನಗೆ ಯಾಕೆ ಬೇಜಾರು ರಾಗಿಣಿ, ನೀನು ಚೆನ್ನಾಗಿದ್ರೆ ನಮಗೂ ಖುಷಿನೇ ತಾನೇ, ಚೆನ್ನಾಗಿ ಇರೋರ ಹತ್ರ ಲೋನ್ನ ತಗೋ, ಸುಮ್ಮನೆ ಆಮೇಲೆ ಫೇಕ್ಗಳ ಹತ್ರ ಎಲ್ಲ ತೊಗೊಂಡು ಸುಮ್ಮನೆ ಸಂಕಷ್ಟಕ್ಕೆ ಸಿಗಾಕೋಬೇಡ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನಂಗೆ ಗೊತ್ತು ಕಣೆ ಸ್ವಾತಿ, ಈ ಮನೆ ನಿನ್ನ ತೋಟಲಿದೆ, ನಿನ್ನ ಗಂಡ ದೊಡ್ಡ ಸಾಹುಕಾರ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕುಡಿತಾ ಇದೆಯಾ ತಾನೆ, ನಾನು ಅಜಯ್ ಜೊತೆ ಸ್ಟಾರ್ಟಪ್ ಮಾಡ್ತೀವಿ, ನಾವು ನಿಮಗಿಂತ ಚೆನ್ನಾಗಿ ಬೆಳಿತೀವಿ ಅಂದಾಗ, ಅಯ್ಯೋ ಅದರಲ್ಲಿ ನನಗೆ ಯಾಕೆ ಬೇಜಾರಿದೆ, ನೀವು ನಮಗಿಂತ 100 ಪಟ್ಟು ಬೆಳೀರಿ, ನನಗೇನು ಬೇಜಾರಿಲ್ಲ ರಾಗಿಣಿ, ನೀವು ಚೆನ್ನಾಗಿದ್ರೆ ನಮಗೆ ತಾನೇ ಖುಷಿ. ಆದರೆ ಈ ಲೋನು ಅದು ಇದು ಅದರಲ್ಲೆಲ್ಲ ತುಂಬ ಹುಷಾರಾಗಿರಿ, ಯಾಕೆಂದರೆ ತುಂಬ ಫೇಕ್ಗಳಿರ್ತವೆ ಮತ್ತು ನಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಸ್ವಾತಿ ಒಳ್ಳೇದನ್ನೇ ಹೇಳ್ಕೊಡ್ತಾಳೆ. ನೀನು ನನಗೆ ಏನು ಒಳ್ಳೆಯ ಹೇಳ್ಕೊಡೋದು ಬೇಡ, ಅಜಯ್ ಹತ್ರ ತುಂಬ ಜಮೀನಿದೆ, ಅಂದರೆ ಆಸ್ತಿ ಇದೆ, ಅದ್ರ ಮೇಲೆ ಲೋನ್ ಕೊಟ್ಟೇ ಕೊಡ್ತಾರೆ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಲೋನಾ, ಅಯ್ಯೋ ದೇವ್ರೆ, ಅಜಯ್ ಹತ್ರ ಯಾವ ಆಸ್ತಿನೂ ಇಲ್ಲ, ಅಂತಸ್ತು ಇಲ್ಲ, ಅದೇನಾದರೂ ಗೊತ್ತಾದರೆ ರಾಗಿಣಿ ಕತೆ ಅಷ್ಟೇ ನೋಡಿ. ವಂಶಿ ಹತ್ರನೇ ಫೋನ್ ಬೇಕಾದರೆ ತಗೋ, ಇಲ್ಲಾಂದರೆ ಸಹಾಯ ಕೇಳು ಅಂದಾಗ, ನಾನು ಯಾಕೆ ನಿನ್ನ ಗಂಡನ ಹತ್ರ ಸಹಾಯ ಕೇಳಿ ಅಂತ ಪಾಡು ನನಗೆ ಬಂದಿಲ್ಲ, ನನ್ನ ಗಂಡನ ಹತ್ರ ಬೇಜಾನಿದೆ ಅಂದ್ಬಿಟ್ಟು ರಾಗಿಣಿ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾಳೆ. ಇನ್ನು ಕುಟುಂಬದವರೆಲ್ಲ ಸ್ವಾತಿ ವಂಶಿ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತು ಇವತ್ತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಮಾಡ್ತಾ ಇರ್ತಿರ್ತಾರೆ. ಇನ್ನು ಸ್ವಾತಿ ಮತ್ತು ವಂಶಿ ಇವಾಗ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಒಂದು ವೇದಿಕೆನ ರೆಡಿ ಮಾಡಿರ್ತಾರೆ ಸ್ವಾತಿಗೋಸ್ಕರ. ಅದಕ್ಕೋಸ್ಕರ ಸ್ವಾತಿಗೆ ಒಂದು ತುಂಬ ಈವೆಂಟ್ನ ರೆಡಿ ಮಾಡಿ ಅಲ್ಲಿ ಸ್ವಾತಿನ ನಿಲ್ಲಿಸಿ, ಸ್ವಾತಿ ಕಣ್ಮುಚ್ಚು ಅಂತ ಹೇಳಿರ್ತಾರೆ. ಎಷ್ಟೊತ್ತು ಕಣ್ಣು ಮುಚ್ಚಬೇಕು ವಂಶಿಯವರೇ, ಏನು ಹೇಳಿ ಅಂತಂದಾಗ, ಕಣ್ಬಿಡು ಅಂದಾಗ ಕಾಲೂರಿ ವಂಶಿ, ಸ್ವಾತಿ ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾಯಿದ್ದೀನಿ, ನಿನ್ನ ಬಿಟ್ಟು ನನಗೆ ಇರೋಕ್ಕೆ ಆಗಲ್ಲ, ಪ್ರತಿ ಕ್ಷಣ ನಾನು ನಿನ್ನ ಜೊತೆ ಜಗಳ ಆಡ್ತೀನಿ, ಅದು ಪ್ರೀತಿ, ಜಗಳ ಆಗೋದೇ ಪ್ರೀತಿಗೆ ಅಲ್ವಾ, ಹಾಗಾಗಿ ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ಈ ಬಡವನ ಪ್ರೀತಿನ ಒಪ್ಕೋತೀಯ ಸ್ವಾತಿ ಅಂತಂದಾಗ, ಅಯ್ಯೋ ವಂಶಿಯವರೇ, ನಿಮ್ಮ ಬಡವ ಪ್ರೀತಿ ಅಲ್ಲ ನಂದು ಪ್ರೀತಿ, ನಾನು ಬಡವಿ, ನಿಮ್ಮ ಮುಂದೆ ನಾನು ಬಡವಿ ಆಗಿಬಿಟ್ಟಿದ್ದೀನಿ, ಪ್ರೀತಿಲಿ ಹಣದಲ್ಲ, ನೀವು ತೋರಿಸೋ ಪ್ರೀತಿ ಕಾಳಜಿ ಎಲ್ಲದರಲ್ಲೂ ಸಹ ಬೇರೆ ಯಾರೇ ಆಗಿದ್ರೂ ನನ್ನ ಮಿಸ್ಬಿಹೇವ್ ಮಾಡ್ತಿದ್ರೇನೋ, ನೀವು ನಮ್ಮ ಕುಟುಂಬನೇ ಆಗಲಿ ನನ್ನೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿನ ನಾನು ಮನಸಾರೆ ಒಪ್ಕೋತಿದ್ದೀನಿ ಅಂತೇಳ್ಬಿಟ್ಟು ಹೂವಿನ ಬೊಕ್ಕೆನ ಸ್ವಾತಿ ಇಸ್ಕೋತಾಳೆ. ಈಗ ಅಂತೂ ಇತ್ತು ಸ್ವಾತಿ ಮತ್ತು ವಂಶಿ ನಡುವೆ ಪ್ರೀತಿ ಅಂತೂ ಅರಳಿದೆ. ಸೊ ಈ ಒಂದು 2 ತಿಂಗಳು ಮದುವೆನ ಲೈಫ್ ಲಾಂಗ್ ಗಂಡ ಹೆಂಡತಿಯಾಗಿ ಇರೋಣ ಅಂತೇಳ್ಬಿಟ್ಟು ಕಮಿಟ್ ಆಗ್ತಾರೆ ನಮ್ಮ ವಂಶಿ ಮತ್ತು ಸ್ವಾತಿ. ಒಟ್ಟಿನಲ್ಲಿ ನಾವು ಇಷ್ಟು ದಿನ ಕಾಯ್ತಿದ್ದೋ ಯಾವಾಗ ವಂಶಿ ಸ್ವಾತಿಗೆ ಪ್ರಪೋಸ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಪ್ರಪೋಸ್ ಮಾಡಿದಾರಲ್ಲ ಅದೇ ಖುಷಿ. ನಿಮಗೆ ಈ ಜೋಡಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾರಿಗೆಲ್ಲ ವಂಶಿ ಅವರು ಸ್ವಾತಿಗೆ ಪ್ರಪೋಸ್ ಮಾಡಿರೋ ಒಂದು ಎಪಿಸೋಡ್ ಇಷ್ಟ ಆಯಿತು ಅವರು ಸಹ ವಂಶಿ ಸ್ವಾತಿ ಅಂತೇಳ್ಬಿಟ್ಟು ಒಂದು ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ for watching.